ಇನ್ನು ನಾಳೆ ಕೈ ಪಕ್ಷದ ಒಕ್ಕಲಿಗ ಸಮುದಾಯದ ಶಾಸಕರ ಸಭೆ ಮಾಡ್ತಾ ಇದ್ದಾರೆ. ಏಪ್ರಿಲ್ 17ರ ಒಳಗೆ ವಿಶೇಷ ಕ್ಯಾಬಿನೆಟ್ ಸಚಿವ ಸಂಪುಟವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಅದಕ್ಕೂ ಮೊದಲು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಮೀಟಿಂಗ್ ಕರೆದಿದ್ದಾರೆ. ಈಗಾಗಲೇ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಆ ಪೈಕಿ ಡಿಕೆ ಶಿವಕುಮಾರ್ ಅವರು ನಾಳೆ ಕೈ ಪಕ್ಷದ ಒಕ್ಕಲಿಗ ಸಮುದಾಯದ ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಏಪ್ರಿಲ್ 17ಕ್ಕೆ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಆ ಸಭೆಗೂ ಮುನ್ನ ಒಕ್ಕಲಿಗ ಸಮುದಾಯದ ಶಾಸಕರ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಈ ಸಭೆಯನ್ನ ಕರೆದಿರುವಂತದ್ದು. ಈ ಸಭೆ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ್ಯಾವ ಶಾಸಕರ ಜೊತೆಗೆ ಅವರ ಅಭಿಪ್ರಾಯಗಳೇನೇನಿದೆ ಒಗ್ಗಟ್ಟಾಗಿ ತಮ್ಮ ನಿಲುವನ್ನ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಹೇಳಬೇಕಾಗುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಓದ್ಕೊಂಡು ಬನ್ನಿ, ನಿಮ್ಮ ನಿರ್ಧಾರಗಳನ್ನ ಏಪ್ರಿಲ್ 17ಕ್ಕೆ ಮಂಡನೆ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸೇರಿದಂತೆ ಸಚಿವರು ಕೂಡ ಈಗಾಗಲೇ ಒಕ್ಕಲಿಗ ಸಮುದಾಯದವರಿಗೆ ಏನೆಲ್ಲ ಅನ್ಯಾಯ ಆಗ್ತಾ ಇದೆ, ಒಂದು ಕಡೆ ಲಿಂಗಾಯತ ಸಮುದಾಯದವರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅಂತ ಆ ನಾಯಕರು ಹೇಳ್ತಾ ಇದ್ದಾರೆ. ಇದರಲ್ಲಿ ತುಂಬಾ ಪರಿಶೀಲನೆ ಆಗಬೇಕಾಗಿದೆ. 2015ರಲ್ಲಿ ಇದು ಜಾತಿ ಗಣತಿ ನಡೆದಿರೋದ್ರಿಂದ ತುಂಬಾ ಗೊಂದಲಗಳಿದೆ. ಹಾಗಾದ್ರೆ ಇನ್ನುಳಿದ ಸಮುದಾಯಗಳನ್ನ ಕೂಡ ವಿಭಾಗವಾರು ಸಮುದಾಯಗಳನ್ನ ಕೂಡ ಗಣನೆಗೆ ತೆಗೆದುಕೊಂಡ್ರೆ ನಮ್ಮ ಸಮುದಾಯ ಸುಮಾರು ಲಿಂಗಾಯತ ಸಮುದಾಯ 1 ಕೋಟಿಗೂ ಅಧಿಕ ಜನಸಂಖ್ಯೆ ದಾಟುತ್ತೆ ಅಂತ ಕೂಡ ಎಂಬಿ ಪಾಟೀಲ್ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯದವರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಆ ಪೈಕಿ ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ನಾಳೆ ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಏಪ್ರಿಲ್ 17ಕ್ಕೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ತಮ್ಮ ನಿರ್ಧಾರವನ್ನ ಹೇಳಬೇಕಾಗುತ್ತೆ. ಆ ಉದ್ದೇಶದಿಂದ ನಾಳೆ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸದಲ್ಲಿ ಒಂದು ಸಭೆಯನ್ನ ಮಾಡಿ ಅವರು ಚರ್ಚೆಯನ್ನ ಮಾಡ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿರ್ಧಾರಗಳನ್ನ ಮಾಡ್ತಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಹಲವು ಸವಾಲುಗಳಿದೆ. ಆ ಪೈಕಿ ಈಗ ತಮ್ಮ ಸ್ವಪಕ್ಷದಲ್ಲೇ ನಾಯಕರ ಅಭಿಪ್ರಾಯ ಕೂಡ ಸಂಗ್ರಹಣೆಗೆ ಮುಂದಾಗ್ತಾ ಇರುವಂತದ್ದು.